Dear friends, in this section, I am going to explain Section 21 of Indian Penal Code. ಸಿ ಸೆಕ್ಷನ್ 21 ಏನು ಹೇಳುತ್ತೆ ಅಂದರೆ, ಸೊ ಪಬ್ಲಿಕ್ ಸರ್ವೆಂಟ್ ಅಂದರೆ ಯಾರು ಅಂತ ಹೇಳ್ತಕ್ಕಂಥ ಒಂದು ಸೆಕ್ಷನ್ ಯಾವುದು ಅಂತಂದರೆ ಅದು ಇಂಡಿಯನ್ ಪೀನಲ್ ಕೋಡ್ನ ಸೆಕ್ಷನ್ 21. ಸೊ ಲೆಟ್ ಮಿ ರೀಡ್ ದಿಸ್. ದ ವರ್ಡ್ಸ್ ಪಬ್ಲಿಕ್ ಸರ್ವೆಂಟ್ ಡಿನೋಟ್ಸ್ ಎ ಪರ್ಸನ್ ಫಾಲಿಂಗ್ ಅಂಡರ್ ಎನಿ ಆಫ್ ದ ಡಿಸ್ಕ್ರಿಪ್ಷನ್ಸ್ ಹಿಯರ್ ಇನ್ ಆಫ್ಟರ್ ಫಾಲೋಯಿಂಗ್ ನೇಮ್ಲಿ. ಸೊ ಪಬ್ಲಿಕ್ ಸರ್ವೆಂಟ್ ಅಂದರೆ ಯಾರು ಅಂತ ಹೇಳ್ತಕ್ಕಂತಹ ಒಂದು ಸೆಕ್ಷನ್ ಯಾವುದಪ್ಪ ಅಂತಂದರೆ ಅದು ಇಂಡಿಯನ್ ಪೀನಲ್ ಕೋಡ್ನ ಸೆಕ್ಷನ್ 21. ಸೊ ಸೆಕ್ಷನ್ 21 ಪ್ರಕಾರ ಯಾರೆಲ್ಲ ಪಬ್ಲಿಕ್ ಸರ್ವೆಂಟ್ ಅಂತ ನಾವು ಕರಿಬಹುದು ಅಂತ ಈ ಕೆಳಗಿನ ಕೊಟ್ಟಿರ್ತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿ ಹೇಳಿದ್ದಾರೆ. ಸೊ ಒಂದೊಂದೇ ನೋಡೋಣ. ಸೊ ಪಾಯಿಂಟ್ ನಂಬರ್ 1. ಸೊ ಪಾಯಿಂಟ್ ನಂಬರ್ 1 ರಿಪೆಲ್ ಮಾಡಿದ್ದಾರೆ ಡ್ಯೂರಿಂಗ್ 1950ನಲ್ಲಿ. ಆ ಪಾಯಿಂಟ್ ನಂಬರ್ 1ನಲ್ಲಿ ಇದನ್ನ ತೆಗೆದುಹಾಕಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಏನು ನಾವು ಡಿಸ್ಕಸ್ ಮಾಡೋದಿಲ್ಲ. ದೆನ್ ವಿ ವಿಲ್ ಗೋ ಫಾರ್ ಸೆಕೆಂಡ್ ಪಾಯಿಂಟ್. ಎವ್ರಿ ಕಮಿಷನ್ಡ್ ಆಫೀಸರ್ ಇನ್ ದ ಮಿಲಿಟರಿ, ನೇವಲ್ ಆರ್ ಏರ್ ಫೋರ್ಸಸ್ ಆಫ್ ಇಂಡಿಯಾ. ಸೊ ಇಲ್ಲಿ ಕಮಿಷನ್ಡ್ ಆಫೀಸರ್ ಅಂದರೆ ಯಾರನ್ನ ಕರೀತಾರೆ, ಆರ್ಮಿ ಅಥವಾ ಮಿಲಿಟರಿ ಅಥವಾ ನಮ್ಮ ನೇವಲ್ ಏರ್ ಫೋರ್ಸಲ್ಲಿ ಅಂದರೆ ಯಾರು ರ್ಯಾಂಕ್ನ ಪಡೆದು ಆ ಸ್ಥಾನಕ್ಕೆ ಹೋಗಿರ್ತಾರೋ, ಸೊ ಅಂಥವ್ರನ್ನ ಆರ್ಮಿಯಲ್ಲಿ ಅಥವಾ ನೇವಿಯಲ್ಲಿ ಅಥವಾ ಏರ್ ಫೋರ್ಸ್ನಲ್ಲಿ ಅಂಥ ಅಧಿಕಾರಿನ ಕಮಿಷನ್ಡ್ ಆಫೀಸರ್ ಅಂತ ಕರೀತಾರೆ. ಸೊ ಎವ್ರಿ ಕಮಿಷನ್ಡ್ ಆಫೀಸರ್ ಇನ್ ದ ಮಿಲಿಟರಿ, ನೇವಲ್ ಆರ್ ಏರ್ ಫೋರ್ಸಸ್ ಆಫ್ ಇಂಡಿಯಾ ಈಸ್ ಎ ಪಬ್ಲಿಕ್ ಸರ್ವೆಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ 3. ಎವ್ರಿ ಜಡ್ಜ್ ಇನ್ಕ್ಲೂಡಿಂಗ್ ಎನಿ ಪರ್ಸನ್ ಎಂಪವರ್ಡ್ ಬೈ ಲಾ ಟು ಡಿಸ್ಚಾರ್ಜ್. ಸೊ ಯಾವುದೇ ಒಂದು ವ್ಯಕ್ತಿ, ಜಡ್ಜ್ ಅಂತ ನಾವೇನು ಕರಿತೀವಿ, ವಿ ಆಲ್ರೆಡಿ ಡಿಫೈನ್ಡ್ ಹೂ ಈಸ್ ಕಾಲ್ಡ್ ಎಸ್ ಎ ಜಡ್ಜ್. ಸೊ ಆ ಜಡ್ಜ್, ಓಕೆ, ಸೊ ಅವ್ರಿಗೆ ಎಂಪವರ್ ಇರುತ್ತೆ. ಸೊ ಟು ಡಿಸ್ಚಾರ್ಜ್ ಅ ಲಾ ಅಂತ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಜಡ್ಜ್ಗಳ ಸಮೂಹ ಆಗಿರ್ಬೋದು. ಸೊ ಅಂಥವ್ರನ್ನೂ ಕೂಡ ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಸೊ ನ್ಯಾಯವನ್ನು ಹೇಳ್ತಕ್ಕಂತಹ ಅಧಿಕಾರ ಹೊಂದಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಅಥವಾ ಆ ವ್ಯಕ್ತಿಗಳ ಗುಂಪು, ಅವ್ರನ್ನ ಕೂಡ ನಾವೇನಂತ ಕರಿತೀವಿ, ಸೊ ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಎವ್ರಿ ಜಡ್ಜ್ ಇನ್ಕ್ಲೂಡಿಂಗ್ ಎ ಪರ್ಸನ್ ಎಂಪವರ್ಡ್ ಬೈ ಲಾ ಟು ಡಿಸ್ಚಾರ್ಜ್ ವೆದರ್ ಬೈ ಹಿಮ್ಸೆಲ್ಫ್, ಅವರೇ ಆಗಿರ್ಬೋದು, ಆರ್ ಆಸ್ ಎ ಮೆಂಬರ್ ಆಫ್ ಎನಿ ಬಾಡಿ ಆಫ್ ಪರ್ಸನ್ಸ್, ಅಥವಾ ಜಡ್ಜ್ಗಳ ಸಮೂಹದಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವರು ಕೂಡ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ. ಅಂಡ್ ಕಂಟಿನ್ಯೂಷನ್ ಇಸ್ ದೇರ್. ಆ್ಯಂಡ್ ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಅಡ್ಜುಡಿಕೇಟರಿ ಫಂಕ್ಷನ್. ಏನು ಅಡ್ಜುಡಿಕೇಟರಿ ಫಂಕ್ಷನ್ಸ್ ಅಂತ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಒಂದು ವಿಷಯ ಇರುತ್ತೆ, ಅದರಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ವಾದ ನಡೀತಿರುತ್ತೆ. ಸೊ ಅದನ್ನು ಫ್ಯಾಕ್ಟ್ಸ್ನೆಲ್ಲ ಚೆಕ್ ಮಾಡಿ ಯಾವ್ದು ಸರಿ ಅಥವಾ ಯಾರು ಸರಿ ಅಂತ ಹೇಳ್ತಕ್ಕಂತಹ ಒಂದು ಫಂಕ್ಷನ್ನ ನಾವೇನಂತ ಕರಿತೀವಿ, ಅಡ್ಜುಡಿಕೇಟರಿ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಅಡ್ಜುಡಿಕೇಟರಿ ಫಂಕ್ಷನ್ಸ್, ಸೊ ಅದನ್ನು ಅಡ್ಜುಡಿಕೇಷನ್ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥವ್ರನ್ನು ಕೂಡ, ಸೊ ಹಿ ಈಸ್ ಕನ್ಸಿಡರ್ ಆಸ್ ಎ ವಾಟ್, ಪಬ್ಲಿಕ್ ಸರ್ವೆಂಟ್. The fourth point, every officer of a court of justice. So in the previous sections we have already discussed what is court of justice. ಯಾವುದನ್ನ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರಿತೀವಿ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಆಫೀಸರ್ ಆಗಿರ್ಬೋದು, ಅವರು ಕೂಡ ಪಬ್ಲಿಕ್ ಸರ್ವೆಂಟ್, ಇನ್ಕ್ಲೂಡಿಂಗ್ ಲಿಕ್ವಿಡೇಟರ್. ಸೊ ಲಿಕ್ವಿಡೇಟರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಸೊ ಯಾವುದೋ ಒಂದು ಬ್ಯಾಂಕಿಗೆ ಸಾಲ ಕಟ್ಟಬೇಕಾಗಿರುತ್ತೆ. ಸೊ ಆ ವ್ಯಕ್ತಿ ಸಾಲ ಕಟ್ಟಿರೋದಿಲ್ಲ, ಓಕೆ. ಸೊ ಅಂಥ ವ್ಯಕ್ತಿನ ಅಲ್ಲಿರ್ತಕ್ಕಂಥ ಅಸೆಟ್ನ, ಸೊ ಅದನ್ನು ಮಾರಾಟ ಮಾಡೋಕ್ಕೆ ಒಂದು ಕೋರ್ಟ್ ನೇಮಿಸಿರ್ತಾರೆ. ಸೊ ಅಂಥ ಅಧಿಕಾರಿನ ಲಿಕ್ವಿಡೇಟರ್ ಅಂತ ಕರಿತೀವಿ. ಆ ಮಾರಾಟ ಮಾಡಾದ್ಮೇಲೆ ಬರ್ತಕ್ಕಂತಹ ಏನು ಪ್ರೊಸೀಡಿಂಗ್ಸ್ ಇರುತ್ತೆ ಅದನ್ನು ರಿಸೀವ್ ಮಾಡೋದು, ಅವ್ರನ್ನ ರಿಸೀವರ್ ಅಂತ ಕರಿತೀವಿ. ನೆಕ್ಸ್ಟ್ ಆರ್ ಎ ಕಮಿಷನರ್. ಸೊ ಕಮಿಷನರ್ ಅಂದ್ರೇನು? ಹಿ ಈಸ್ ಅನ್ ಆಫೀಸರ್ ಹೂ ಈಸ್ ಅಪಾಯಿಂಟೆಡ್ ಬೈ ಅನ್ ಕೋರ್ಟ್ ಟು ಡೂ ದ ಅವ್ರಿಗೆ ಒಂದು ಕೆಲಸ ಹೇಳಿರುತ್ತೆ, ಯು ಹ್ಯಾವ್ ಟು ಡೂ ದಿಸ್ ದಟ್ ಅಂತ. ಸೊ ಅಂತಹ ವ್ಯಕ್ತಿನ ಕಮಿಷನರ್ ಅಂತ ಕರಿತೀವಿ. ಸೊ ಯಾವುದೇ ಆಫೀಸರ್ ಆಗಿರ್ಬೋದು, ವೆದರ್ ಎ ಲಿಕ್ವಿಡೇಟರ್ ಆರ್ ಎ ರಿಸೀವರ್ ಆರ್ ಎ ಕಮಿಷನರ್, ಓಕೆ, ಹಿ ಈಸ್ ಎ ಪಬ್ಲಿಕ್ ಸರ್ವೆಂಟ್. ಹೂಸ್ ಡ್ಯೂಟಿ ಈಸ್ ಇಟ್ ಆಸ್ ಸಚ್ ಆಫೀಸರ್ ಟು ಇನ್ವೆಸ್ಟಿಗೇಟ್. ಸೊ ಯಾವುದು ಕೋರ್ಟ್ ನೇಮಿಸಿರ್ತಕ್ಕಂಥ ಯಾವುದೇ ಆಫೀಸರ್ ಏನೋ ಒಂದು ಪ್ರಕರಣಕ್ಕೆ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ನೇಮಿಸಿರುತ್ತೆ. ಸೊ ಟು ಇನ್ವೆಸ್ಟಿಗೇಟ್ ಆರ್ ರಿಪೋರ್ಟ್ ಆನ್ ಎನಿ ಮ್ಯಾಟರ್ ಆಫ್ ಲಾ ಆರ್ ಫ್ಯಾಕ್ಟ್. ಸೊ ಯಾವುದೇ ಒಂದು ಘಟನೆ ಮೇಲೆ ಅಥವಾ ಒಂದು ವಿಷಯದ ಮೇಲೆ ರಿಪೋರ್ಟ್ ಮಾಡೋದಕ್ಕೆ, ಅಂದರೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂತಹ, ಏನು ವರದಿ ಸಲ್ಲಿಸಬೇಕು ಅವರು, ಸೊ ಫ್ಯಾಕ್ಟ್ ಏನಿರುತ್ತೆ ಆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ, ಓಕೆ. ಸೊ ಈಸ್ ಕಾಲ್ಡ್ ಎಸ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್. ನೆಕ್ಸ್ಟ್ ಯು ಕಂಟಿನ್ಯೂ. ಟು ಮೇಕ್ ಅಥೆಂಟಿಕೇಟ್ ಆರ್ ಟು ಕೀಪ್ ಎನಿ ಡಾಕ್ಯುಮೆಂಟ್. ಸೊ ಯಾವುದೋ ಒಂದು ವಿಷಯದ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಕೋರ್ಟ್ಗೆ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಸೊ ಅಥೆಂಟಿಕೇಟ್ ಅಂದರೆ, ಸೊ ಅದು ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್, ವೆದರ್ ದ ಫ್ಯಾಕ್ಚುಯಲ್ ಡೇಟಾ ಈಸ್ ದೇರ್, ದೆನ್ ಹಿ ಹ್ಯಾಸ್ ಟು ಅಥೆಂಟಿಕೇಟ್ ಆರ್ ಅಂಡ್ ಟು ಕೀಪ್ ಆಲ್ ದೋಸ್ ಡಾಕ್ಯುಮೆಂಟ್ಸ್, ಓಕೆ. ಸೊ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಪಬ್ಲಿಕ್ ಸರ್ವೆಂಟ್. Or to take charge or
ಡಿಸ್ಪೋಸ್ ಆಫ್ ಎನಿ ಪ್ರಾಪರ್ಟಿ. ಸೊ ಯಾವುದೇ ಒಂದು ಅಸೆಟ್ ಮೇಲೆ ಅದನ್ನು ಹೋಗಿ ಚಾರ್ಜ್ ತಗೊಳ್ಳೋದಂತು, ಮತ್ತು ಆ ಅಸೆಟ್ನ ಮಾರಾಟ ಮಾಡತಕ್ಕಂಥ ಅಧಿಕಾರ ಹೊಂದಿರತಕ್ಕಂಥ ಒಬ್ಬ ಆಫೀಸರ್ ಆಗಿರ್ಬೋದು, ಆರ್ ಟು ಎಕ್ಸಿಕ್ಯೂಟ್ ಎನಿ ಜುಡಿಷಿಯಲ್ ಪ್ರೋಸೆಸ್. ಸೊ ಫಾರ್ ಎಕ್ಸಾಂಪಲ್ ನ್ಯಾಯಾಲಯ ಹೇಳುತ್ತೆ, ಸೊ ದಿಸ್ ಯು ಹ್ಯಾವ್ ಟು ಡೂ ಅಂತ. ಆ ಜುಡಿಷಿಯಲ್ ಪ್ರೋಸೆಸ್ನ ಎಕ್ಸಿಕ್ಯೂಟ್ ಮಾಡತಕ್ಕಂಥ ಅಧಿಕಾರ ಹೊಂದಿರತಕ್ಕಂಥ ಒಂದು ಅಧಿಕಾರಿ ಆಗಿರ್ಬೋದು, ಆರ್ ಟು ಅಡ್ಮಿನಿಸ್ಟರ್ ಎನಿ ಓತ್. ಸೊ ಯೂಶಲಿ ಯಾವುದೋ ಒಂದು ಕೋರ್ಟ್ಗಳು ಹೊಸದಾಗಿ ಜಡ್ಜ್ಗಳು ನೇಮಕ ಆದಾಗ ಅಥವಾ ಹೊಸ ಕೋರ್ಟಲ್ಲಿ ಸೊ ಗೌರ್ಮೆಂಟ್ ಜಡ್ಜಸ್ ಇರ್ಬೋದು, ಅಥವಾ ಸೊ ಗೌರ್ಮೆಂಟಿಂದ ಅಪಾಯಿಂಟ್ ಆಗಿರ್ತಕ್ಕಂತಹ ಲಾಯರ್ಸ್ಗೆ ಓತ್ ಸೆರೆಮನಿ ಮಾಡ್ತಾರೆ, ಅಂದರೆ ಪ್ರಮಾಣ ವಚನ ಬೋಧಿಸ್ತಾರೆ. ಸೊ ಅಂತಹ ವ್ಯಕ್ತಿಯು ಕೂಡ ಆ ಓತ್ನ ಅಂದರೆ ಪ್ರಮಾಣ ವಚನವನ್ನು ಹೇಳ್ತಕ್ಕಂತಹ ಅಧಿಕಾರ ಹೊಂದಿರತಕ್ಕಂತಹ ಅಧಿಕಾರಿಯನ್ನು ಕೂಡ ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಟು ಇಂಟರ್ಪ್ರೇಟ್, ಸೊ ಕೋರ್ಟ್ ಪ್ರೊಸೀಡಿಂಗ್ಸ್ನ ಇಂಟರ್ಪ್ರೇಟ್ ಮಾಡ್ತಕ್ಕಂಥ ಅಧಿಕಾರ ಹೊಂದಿರ್ಬೋದು. ಟು ಪ್ರಿಸರ್ವ್ ದ ಕೋರ್ಟ್ ಆರ್ಡರ್, ಸೊ ಕೋರ್ಟ್ ಆರ್ಡರ್ನ ಸೊ ಪ್ರಿಸರ್ವ್ ಮಾಡಬೇಕಾಗುತ್ತೆ. ಸೊ ದಟ್ ಪರ್ಸನ್ ಹೂ ಈಸ್ ಗಾಟ್ ದ ಅಥಾರಿಟಿ, ಸೊ ಈಸ್ ಆಲ್ಸೋ ಎ ಪಬ್ಲಿಕ್ ಸರ್ವೆಂಟ್. ಆ್ಯಂಡ್ ಎವ್ರಿ ಪರ್ಸನ್ ಸ್ಪೆಷಲಿ ಆಥರೈಸ್ಡ್ ಬೈ ದ ಕೋರ್ಟ್ ಆಫ್ ಜಸ್ಟಿಸ್ ಟು ಪರ್ಫಾರ್ಮ್ ಎನಿ ಸಚ್ ಡ್ಯೂಟೀಸ್. ನಾನು ಹೇಳ್ತಕ್ಕಂಥ ಈಗ ಹೇಳಿದ್ನಲ್ಲ, ಸೊ ಅಂಥ ಡ್ಯೂಟಿಗಳನ್ನ, ಯಾವುದೇ ಡ್ಯೂಟಿಗಳನ್ನ, ಕೋರ್ಟ್ ಹೇಳ್ತಕ್ಕಂತಹ ಡ್ಯೂಟಿಗಳನ್ನ ಮಾಡೋವಂತಹ ಅಧಿಕಾರ ಹೊಂದಿರತಕ್ಕಂಥ ಯಾವುದೇ ವ್ಯಕ್ತಿ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್ ಪಬ್ಲಿಕ್ ಸರ್ವೆಂಟ್. ಪಾಯಿಂಟ್ ನಂಬರ್ 5, ಎವರಿ ಜ್ಯೂರಿಮ್ಯಾನ್. ಸೊ ಯಾರು ಜ್ಯೂರಿಮ್ಯಾನ್ ಅಂತಂದರೆ, ಸೊ ಕೋರ್ಟ್ ಕೆಲವು ವ್ಯಕ್ತಿಗಳನ್ನ ಸೊ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ ಜ್ಯೂರಿಮ್ಯಾನ್ ಅಂತ. ಸೊ ಅವ್ರ ಡ್ಯೂಟಿ ಏನಪ್ಪ ಅಂತ ಅಂದರೆ, ಸೊ ಫ್ಯಾಕ್ಟ್ಸ್ನ ಎವಿಡೆನ್ಸ್ನ ಚೆಕ್ ಮಾಡಿಬಿಟ್ಟು ನ್ಯಾಯಸಮ್ಮತವಾಗಿ ಒಂದು ತೀರ್ಮಾನವನ್ನು ಕೊಡಬೇಕಾಗ್ತಕ್ಕಂಥದ್ದು. ಸೊ ಅಂಥ ವ್ಯಕ್ತಿಗಳು ನಾವೇನಂತ ಕರಿತೀವಿ, ಜ್ಯೂರಿಮ್ಯಾನ್ ಅಂತ ಕರಿತೀವಿ. ಆರ್ ಆ್ಯನ್ ಅಕ್ಸೆಸರ್. ಸೊ ಯಾರು ಅಕ್ಸೆಸರ್ ಅಂತ ಅಂದರೆ, ಸೊ ಜಡ್ಜ್ಗಳನ್ನ ಜೊತೆ ಕೂತ್ಕೊಂಡು ಯಾವುದೇ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಬೇಕಾದ್ರೆ ಸೊ ಜಡ್ಜ್ಗಳಿಗೆ ಅಸಿಸ್ಟ್ ಮಾಡ್ತಾರಲ್ಲ, ಅಂಥ ವ್ಯಕ್ತಿಗಳನ್ನ ಏನಂತ ಕರಿತೀವಿ, ಅಕ್ಸೆಸರ್ ಅಂತ ಕರಿತೀವಿ. ಅವರಾಗಿರ್ಬೋದು. ಆರ್ ಎ ಮೆಂಬರ್ ಆಫ್ ಪಂಚಾಯತ್ ಅಸಿಸ್ಟಿಂಗ್ ಎ ಕೋರ್ಟ್ ಆಫ್ ಜಸ್ಟಿಸ್ ಇಸ್ ಕಾಲ್ಡ್ ಎಸ್ ವಾಟ್ ಪಬ್ಲಿಕ್ ಸರ್ವೆಂಟ್. ಸೊ ಯಾವುದೇ ಒಂದು ಪಂಚಾಯಿತಿಯ ಒಬ್ಬ ಮೆಂಬರ್, ಓಕೆ, ಸೊ ವಿ ಆಲ್ರೆಡಿ ಡಿಸ್ಕಸ್ಡ್, ಈವನ್ ಗ್ರಾಮ ಪಂಚಾಯತ್ ಇಸ್ ಆಲ್ಸೋ ವಾಟ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಅವ್ರಿಗೂ ಕೂಡ, ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೂ ಕೂಡ ಸೊ ನ್ಯಾಯವನ್ನು ಹೇಳ್ತಕ್ಕಂಥ ಅಧಿಕಾರ ಇದ್ದೇ ಇರುತ್ತೆ. ಸೊ ಅವರು ಕೂಡ ಏನಂತ ಕರಿತೀವಿ, ಸೊ ಈಸ್ ಆಲ್ಸೋ ಕಾಲ್ಡ್ ಎಸ್ ವಾಟ್ ಪಬ್ಲಿಕ್ ಸರ್ವೆಂಟ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 6, ಎವರಿ ಆರ್ಬಿಟ್ರೇಟರ್. ಹೂ ಇಸ್ ಅನ್ ಆರ್ಬಿಟ್ರೇಟರ್? Arbitrator is nothing but a person who is appointed by some public authority or a judge to solve the dispute. ಓಕೆ, ಸೊ ಯಾವುದೇ ಒಂದು ಪಬ್ಲಿಕ್ ಅಥಾರಿಟಿ ಆಗಿರ್ಬೋದು ಅಥವಾ ಜಡ್ಜ್ ಆಗಿರ್ಬೋದು. ಓಕೆ, ಸೊ ಜಡ್ಜ್ ಇಸ್ ನಥಿಂಗ್ ಬಟ್ ಎ ಕೋರ್ಟ್ ಆಫ್ ಲಾ. ಓಕೆ, ಸೊ ದೇ ಆರ್ ಗೋಯಿಂಗ್ ಟು ಅಪಾಯಿಂಟ್ ಹಿಮ್ in order to solve the dispute between two people. He is called an arbitrator. He is also referred as what? Public servant. Next, point number 7. Every person who holds any office by virtue of which he is empowered to place. ಸೊ ಯಾವುದೇ ವ್ಯಕ್ತಿ ತನ್ನ ಅಧಿಕಾರದಲ್ಲಿ ಒಂದು ಯಾವುದೇ ಒಂದು ಜಾಗ ಅಥವಾ ಒಂದು ಆಫೀಸ್ನ ಅವನ್ನ ಸೆಟಪ್ ಅವ್ರನ್ನ ಸುಪರ್ದಿಯಲ್ಲಿ ಇಟ್ಕೊಂಡಿರ್ತಾರಲ್ವಾ, ಅಥವಾ ಯಾವುದೇ ಒಂದು ಪರ್ಸನ್ನ, ಫಾರ್ ಎಕ್ಸಾಂಪಲ್ ಜೈಲರ್. ಸೊ ಅವನು ಒಬ್ಬ ಕೈದಿಗಳನ್ನ ತನ್ನ ಸುಪರ್ದಿಯಲ್ಲಿ ಇಟ್ಕೊಂಡಿರ್ತಾನೆ. ಆ ಜೈಲ್ ಪ್ರಿಮಿಸಸ್ ಯಾರು ಸುಪರ್ದಿಲಿ ಇರುತ್ತೆ? ಸೊ ಜೈಲರ್ ಸುಪರ್ದಿಲಿ ಇರುತ್ತೆ. ಸೊ ಅಂಥ ಪರ್ಸನ್ ಕೂಡ ಏನಂತ ಕರಿತೀವಿ, ಈಸ್ ಆಲ್ಸೋ ರೆಫರ್ಡ್ ಆಸ್ ವಾಟ್ ಪಬ್ಲಿಕ್ ಸರ್ವೆಂಟ್. ಯಾವುದೇ ಒಂದು ಜಾಗ ಅಥವಾ ಯಾವುದೇ ವ್ಯಕ್ತಿಯನ್ನು ತನ್ನ ಸುಪರ್ದಿಯಲ್ಲಿ ಇಟ್ಕೊಂಡಿದ್ರೆ ಸೊ ಈಸ್ ಕನ್ಸಿಡರ್ಡ್ ಆಸ್ ವಾಟ್ ಪಬ್ಲಿಕ್ ಸರ್ವೆಂಟ್. ಪಾಯಿಂಟ್ ನಂಬರ್ 8, ಎವರಿ ಆಫೀಸರ್ ಆಫ್ ದ ಗವರ್ನಮೆಂಟ್ ಹೂಸ್ ಡ್ಯೂಟಿ ಇಟ್ ಈಸ್ ಆಸ್ ಸಚ್ ಅನ್ ಆಫೀಸರ್. ಸೊ ಯಾವುದೇ ಒಬ್ಬ ಸರ್ಕಾರಿ ನೌಕರರು ತನ್ನ ಡ್ಯೂಟಿ ಏನಾಗಿರಬೇಕು, ಲೈಕ್ ಟು ಪ್ರಿವೆಂಟ್ ಅಫೆನ್ಸಸ್. ಸೊ ತಪ್ಪು ಅಥವಾ ಅಪರಾಧವನ್ನು ತಡೆಗಟ್ಟಕ್ಕಂತಹ ಅಧಿಕಾರವುಳ್ಳವರು. ಟು ಗಿವ್ ಇನ್ಫಾರ್ಮೇಷನ್ ಆಫ್ ಸಚ್ ಅಫೆನ್ಸ್. ಸೊ ಯಾವುದೇ ಒಂದು ತಪ್ಪು ಅಥವಾ ಅಪರಾಧಗಳು ನಡೆದಾಗ ಅದರ ಮಾಹಿತಿಯನ್ನು ಸಂಗ್ರಹ ಮಾಡಿ ತಲುಪಿಸ್ತಕ್ಕಂತಹ ಅಧಿಕಾರ ಹೊಂದಿರತಕ್ಕಂತಹ ಸರ್ಕಾರಿ ನೌಕರ ಆಗಿರ್ಬೋದು. ಟು ಬ್ರಿಂಗ್ ಅಫೆಂಡರ್ಸ್ ಟು ದ ಜಸ್ಟಿಸ್. ಯಾರು ತಪ್ಪಿಸ್ತಾರಲ್ಲ ಅವರನ್ನು ಕರ್ಕೊಂಡ್ಬಂದು ನ್ಯಾಯಾಲಯಕ್ಕೆ ಒಪ್ಪಿಸ್ತಕ್ಕಂತಹ ಅಥವಾ ಜೈಲಿಗೆ ತಳ್ತಕ್ಕಂತಹ ಅಧಿಕಾರ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ಬೋದು. ಸೊ ಇವೆಲ್ಲ ಏನಕ್ಕೆ ಮಾಡಬೇಕು? ಟು ಪ್ರೊಟೆಕ್ಟ್ ದ ಪಬ್ಲಿಕ್ ಹೆಲ್ತ್. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ. ಸೊ ಜನರ ಸೇಫ್ಟಿ ಇಂಪಾರ್ಟೆಂಟಾ, ಕರೆಕ್ಟಾ? ಸೊ ಪಬ್ಲಿಕ್ ಹೆಲ್ತ್, ಸೇಫ್ಟಿ ಆ್ಯಂಡ್ ಕನ್ವೀನಿಯನ್ಸ್. ಸೊ ಜನ ಭಯದಿಂದ ಬದುಕಬಾರ್ದು. ಸೊ ದೇ ಶುಡ್ ಬಿ ಈಸ್ ಆಫ್ ಲಿವಿಂಗ್ ಇರಬೇಕು, ದೇ ಶುಡ್ ಬಿ ಕನ್ವೀನಿಯನ್ಸ್ ಇರಬೇಕು ಲಿವಿಂಗಲ್ಲಿ. ಓಕೆ, ಸೊ ಅಂತಹ ಅಧಿಕಾರವನ್ನು ಹೊಂದಿರತಕ್ಕಂತಹ ಯಾವುದೇ ವ್ಯಕ್ತಿ ಸೊ ಅಂಡರ್ ಲಾ ಈಸ್ ಕನ್ಸಿಡರ್ಡ್ ಆಸ್ ವಾಟ್ ಪಬ್ಲಿಕ್ ಸರ್ವೆಂಟ್. ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಪಾಯಿಂಟ್ ನಂಬರ್ 9. Every officer whose duty it is as such officer to take, receive, keep or expend any property on behalf of the government. ಸೊ ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ,
ಯಾವುದೇ ವ್ಯಕ್ತಿ ಸರ್ಕಾರದ ಪರವಾಗಿ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂತಹ, ತನ್ನ ಸುಪರ್ದಿಯಲ್ಲಿ ಇಟ್ಕೊಳ್ತಕ್ಕಂತಹ ಅಥವಾ ಅದನ್ನು ಮಾರಾಟ ಮಾಡ್ತಕ್ಕಂತಹ ಅಧಿಕಾರ ಇರ್ತಕ್ಕಂತಹ ವ್ಯಕ್ತಿಯನ್ನು ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಆರ್ ಟು ಮೇಕ್ ಎನಿ ಸರ್ವೆ, ಅಸೆಸ್ಮೆಂಟ್ ಆರ್ ಕಾಂಟ್ರಾಕ್ಟ್ ಆನ್ ಬಿಹಾಫ್ ಆಫ್ ದ ಗೌರ್ಮೆಂಟ್ ಪರವಾಗಿ ಒಂದು ಸರ್ವೆಯನ್ನು ಮಾಡ್ತಕ್ಕಂತಹ ಅಧಿಕಾರ ಇರ್ಬೋದು, ಅದನ್ನು ಅಸೆಸ್ ಮಾಡ್ತಕ್ಕಂಥ ವ್ಯಾಲ್ಯೂ ಏನಿದೆ, ಅದ್ರ ಮೌಲ್ಯ ಏನಿದೆ, ಅದನ್ನು ಮೌಲ್ಯವನ್ನು ಕಟ್ತಕ್ಕಂಥ ಅಧಿಕಾರ ಇರ್ಬೋದು, ಅಥವಾ ಸರ್ಕಾರದ ಪರವಾಗಿ ಕಾಂಟ್ರಾಕ್ಟ್ಗೆ ಎಂಟರ್ ಆಗಂತಹ ಅಧಿಕಾರ ಇರತಕ್ಕಂತಹ ವ್ಯಕ್ತಿಯನ್ನು ಕೂಡ ನಾವು ಏನಂತ ಕರಿತೀವಿ? ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಆರ್ ಟು ಎಕ್ಸಿಕ್ಯೂಟ್ ಎನಿ ರೆವೆನ್ಯೂ ಪ್ರೋಸೆಸ್ ಆರ್ ಟು ಇನ್ವೆಸ್ಟಿಗೇಟ್ ಆರ್ ಟು ರಿಪೋರ್ಟ್ ಆನ್ ಎನಿ ಮ್ಯಾಟರ್ ಅಫೆಕ್ಟಿಂಗ್ ದ ಪೆಕ್ಯುನರಿ ಇಂಟ್ರೆಸ್ಟ್ ಆಫ್ ದ ಗವರ್ನಮೆಂಟ್. ಸಿ ಇಯರ್ ಪೆಕ್ಯುನರಿ ಇಂಟ್ರೆಸ್ಟ್ ಅಂದರೆ ಏನು? ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಷಯಗಳು, ಅಲ್ಲಿ ಯಾವುದಾದ್ರೂ ಲೋಪದೋಷಗಳು ಆದಾಗ, ಅಲ್ಲಿ ಆಗಿರ್ತಕ್ಕಂಥ ಯಾವುದೇ ಒಂದು ಲೋಪದೋಷಗಳಲ್ಲಿ ಆಗಿರ್ತಕ್ಕಂಥ ಒಂದು ರೆವೆನ್ಯೂ ಪ್ರೋಸೆಸ್ನ ಇನಿಷಿಯೇಟ್ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಕ್ಕಂತಹ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ಅವ್ರನ್ನ ಕೂಡ ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಓಕೆ. ಆರ್ ಟು ಮೇಕ್, ಅಥೆಂಟಿಕೇಟ್ ಆರ್ ಕೀಪ್ ಎನಿ ಡಾಕ್ಯುಮೆಂಟ್ ರಿಲೇಟಿಂಗ್ ಟು ಪೆಕ್ಯುನರಿ ಇಂಟ್ರೆಸ್ಟ್ ಆಫ್ ದ ಗವರ್ನಮೆಂಟ್. ಯಾವುದೇ ಒಂದು ವಿಷಯದಲ್ಲಿ ಸರ್ಕಾರಕ್ಕೆ ಹಣಕಾಸಿನ ಒಂದು ಹಣಕಾಸಿನಲ್ಲಿ ಲೋಪದೋಷ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದು ಅಥೆಂಟಿಕೇಟ್ ಆಗಿದೆಯಾ ಇಲ್ವಾ, ಅದು ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಪ್ರಿಸರ್ವ್ ಮಾಡ್ತಕ್ಕಂತಹ ಅಧಿಕಾರ ಇರತಕ್ಕಂಥ ವ್ಯಕ್ತಿ ಕೂಡ ಏನಾಗಿರ್ತಾರೆ? ಈಸ್ ಆಲ್ಸೋ ವಾಟ್? ಪಬ್ಲಿಕ್ ಸರ್ವೆಂಟ್. ಟು ಪ್ರಿವೆಂಟ್ ಇನ್ಫ್ರಾಕ್ಷನ್ ಆಫ್ ಎನಿ ಲಾ ಫಾರ್ ಪ್ರೊಟೆಕ್ಷನ್ ಆಫ್ ದ ಪೆಕ್ಯುನರಿ ಇಂಟ್ರೆಸ್ಟ್ ಆಫ್ ದ ಗವರ್ನಮೆಂಟ್. ಇನ್ಫ್ರಾಕ್ಷನ್ ಆಫ್ ಲಾ ಅಂದ್ರೆ ಏನು? ಕಾನೂನನ್ನು ಯಾರು ಪಾಲನೆ ಮಾಡ್ದಲೆ, ಓಕೆ, ಸರ್ಕಾರಕ್ಕೆ ಹಣಕಾಸಿನ ವಿಷಯದಲ್ಲಿ ನಷ್ಟ ಉಂಟು ಮಾಡಿದ್ರೆ ಅಂಥವ್ರ ವಿರುದ್ಧ ತನಿಖೆ ಮಾಡಿ ಕ್ರಮ ಕೈಗೊಳ್ತಕ್ಕಂತಹ ಅಧಿಕಾರ ಇರ್ತಕ್ಕಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ? ಪಬ್ಲಿಕ್ ಸರ್ವೆಂಟ್ ಅಂತ ಕರಿಬಹುದು. ಸೊ ದಟ್ ಈಸ್ ವಾಟ್ ಪಾಯಿಂಟ್ ನಂಬರ್ 9 says. Next, point number 10. Every officer whose duty it is as such officer to take, receive, keep or expend any property, to make any survey or assessment. This is same as of our point number 9. Up to this is same. Next, little bit extra is there. We will explain. I will explain only this part now. To levy any rate or tax for any secular common purpose of any village, town or district. What do you mean by levy any rate or tax ಅಂದರೆ? ನಾವು ಇವಾಗ ಗೌರ್ಮೆಂಟ್ಗೆ ಏನು ಕಟ್ಟಬೇಕಾಗ್ತದೆ? ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನೀರಿನ ಕಂದಾಯ ಆಗಿರ್ಬೋದು, ಅಥವಾ ಮನೆ ಕಂದಾಯ ಆಗಿರ್ಬೋದು, ಅಥವಾ UGD ಕನೆಕ್ಷನ್ಗೆ ಬರ್ತಕ್ಕಂತಹ ಒಂದು ಟ್ಯಾಕ್ಸ್ ಆಗಿರ್ಬೋದು. ಅದನ್ನು ಕಟ್ಟಬೇಕು. ಅದನ್ನು ಕಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ? ದಂಡ ವಿಧಿಸ್ತಾರೆ. ಏನಕ್ಕೆ? ಬಿಕಾಸ್ ನಾವು ಯಾವುದೇ ಒಂದು ಹಳ್ಳಿ ಅಥವಾ ವಿಲೇಜ್ ಅಥವಾ ಟೌನ್ ಇದ್ದಾಗ ಎಲ್ಲರಿಗೂ ಅವ್ರಿಗೆ ಮೂಲಭೂತ ಸೌಕರ್ಯ ಇರಬೇಕು. ಆ ಮೂಲಭೂತ ಸೌಕರ್ಯ ಒದಗಿಸ್ಬೇಕಂದ್ರೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾಗ್ತದೆ. ಹಾಗಾಗಿ ಆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಥವಾ ದಂಡ ವಿಧಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಕಂಟಿನ್ಯೂಷನ್ ಇಸ್ ದೇರ್. ಟು ಮೇಕ್, ಅಥೆಂಟಿಕೇಟ್ ಆರ್ ಕೀಪ್ ಎನಿ ಡಾಕ್ಯುಮೆಂಟ್ಸ್ ಫಾರ್ ದ ಅಸರ್ಟೈನಿಂಗ್ ಆಫ್ ದ ರೈಟ್ಸ್ ಆಫ್ ದ ಪೀಪಲ್ ಆಫ್ ವಿಲೇಜ್, ಟೌನ್ ಆರ್ ಡಿಸ್ಟ್ರಿಕ್ಟ್. ಮೀನಿಂಗ್ ಏನಪ್ಪ ಅಂತಂದರೆ, ಎಲ್ಲ ನಾಗರಿಕರಿಗೆ, ಅದು ಪಂಚಾಯಿತಿ ಆಗಿರ್ಬೋದು, ಅಥವಾ ಒಂದು ಗ್ರಾಮ ಆಗಿರ್ಬೋದು, ಅಥವಾ ಟೌನ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರಬಹುದು, ತನ್ನದೇ ಆದಂತಹ ರೈಟ್ಸ್ ಇರುತ್ತೆ ನಾಗರಿಕರಿಗೆ. ಆ ರೈಟ್ಸ್ ಎಲ್ಲಾದರೂ ವೈಲೇಟ್ ಆಗಿದೆಯಾ ಅಂತ ನೋಡಿ ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಪ್ರಿಸರ್ವ್ ಮಾಡಿ ಇರ್ತಕ್ಕಂತಹ ಒಂದು ರೈಟ್ಸ್ ಯಾರಿಗಿರುತ್ತೆ ಅಂಥ ವ್ಯಕ್ತಿ ಕೂಡ ನಾವೇನಂತ ಕರಿತೀವಿ? ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ವಾಟ್? ಪಬ್ಲಿಕ್ ಸರ್ವೆಂಟ್. ಆ ರೈಟ್ಸ್ ಇರ್ತಕ್ಕಂತಹ ವ್ಯಕ್ತಿಯನ್ನು ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. Point number 11. Every person who holds any office in virtue of which he is empowered to prepare, publish, maintain or revise an electoral roll or to conduct an election or part of an election. ಯಾವುದೇ ಒಬ್ಬ ವ್ಯಕ್ತಿ, ಓಕೆ, ಈ ಒಂದು ಎಲೆಕ್ಷನ್ ಪ್ರೋಸೆಸ್ನ ಪ್ರಿಪೇರ್ ಮಾಡ್ತಕ್ಕಂತಹ, ವೋಟರ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಕ್ಕಂತಹ, ಆ ಎಲೆಕ್ಷನ್ ನೋಟಿಫಿಕೇಷನ್ನ ಪಬ್ಲಿಷ್ ಮಾಡ್ತಕ್ಕಂತಹ, ಓಕೆ, ಅದನ್ನು ರಿವೈಸ್ ಮಾಡ್ತಕ್ಕಂತಹ ಅಧಿಕಾರ ಯಾರಿಗಿರುತ್ತೋ
ಆರ್ ಟು ಕಂಡಕ್ಟ್ ಎಲೆಕ್ಷನ್. ಸೊ ಎಲೆಕ್ಷನ್ನ ನಡೆಸ್ತಕ್ಕಂಥ ಅಧಿಕಾರ ಯಾರಿಗಿರುತ್ತೋ, ಆರ್ ಆಸ್ ಎ ಪಾರ್ಟ್ ಆಫ್ ಎನ್ ಎಲೆಕ್ಷನ್. ಪಾರ್ಟ್ ಆಫ್ ಎನ್ ಎಲೆಕ್ಷನ್, ಫಾರ್ ಎಕ್ಸಾಂಪಲ್, ಸೊ ಬೆಳಗ್ಗೆ ಹೋದ ತಕ್ಷಣ ಏನು ಮಾಡಬೇಕು, ಆ ಬೂತ್ನ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಾದ್ಮೇಲೆ ಎಲ್ಲ ಟೇಬಲ್ಲು ಕೌಂಟರ್ಗಳೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ, ಸೊ ಅದನ್ನೆಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಂತಕ್ಕಂತಹ ವ್ಯಕ್ತಿಯನ್ನು ಕೂಡ ನಾವು ಏನಂತ ಕರಿತೀವಿ, ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ಪಾಯಿಂಟ್ ನಂಬರ್ 11 ಸೇಸ್. ನೌ ಲಾಸ್ಟ್ ಪಾಯಿಂಟ್ ನಂಬರ್ 12. Point number 12. Every person in the service or pay of the government are remunerated by fees or commission for the performance of any public duty by the government. ಯಾವುದೇ ವ್ಯಕ್ತಿ ಸರ್ಕಾರದ ಅಡಿಯಲ್ಲಿ ಸೇವೆ ಸಲ್ಲಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಸರ್ಕಾರದ ಕೆಲಸಕ್ಕಾಗಿ ಹಣವನ್ನು ಪಡಿತಾ ಇರ್ತಕ್ಕಂತಹ ವ್ಯಕ್ತಿ, ಅಥವಾ ಕಮಿಷನ್ ಪಡಿತಕ್ಕಂತಹ ವ್ಯಕ್ತಿ, ಏನಕ್ಕೆ ಅವರು ಕೆಲಸ ಮಾಡ್ತಿರ್ತಾರೆ, ಫಾರ್ ಡಿಸ್ಚಾರ್ಜಿಂಗ್ ದ ಪಬ್ಲಿಕ್ ಡ್ಯೂಟಿ, ರೈಟ್? ಸೊ ಅಂತಹ ಒಂದು ವ್ಯಕ್ತಿಯನ್ನು ಕೂಡ ನಾವು ಏನಂತ ಕರಿತೀವಿ, ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಪಾಯಿಂಟ್ ನಂಬರ್ 12 ಪಾಯಿಂಟ್ ಬಿ. ಇನ್ ದ ಸರ್ವಿಸ್ ಆರ್ ಪೇ ಆಫ್ ಲೋಕಲ್ ಅಥಾರಿಟಿ ಆರ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಡ್ ಬೈ ಆರ್ ಅಂಡರ್ ಎ ಸೆಂಟ್ರಲ್ ಪ್ರಾವಿಷನ್ ಆರ್ ಸ್ಟೇಟ್ ಆಕ್ಟ್ ಆರ್ ಗವರ್ನಮೆಂಟ್ ಕಂಪನಿ ಆಸ್ ಡಿಫೈನ್ಡ್ ಇನ್ ಸೆಕ್ಷನ್ 617 ಆಫ್ ದ ಕಂಪನಿ ಆಕ್ಟ್ 1956. ಯಾವುದೇ ಲೋಕಲ್ ಅಥಾರಿಟಿಯಲ್ಲಿ ಅಥವಾ ಯಾವುದೇ ಒಂದು ಕಾರ್ಪೊರೇಷನ್, ಯಾರು ಎಸ್ಟಾಬ್ಲಿಷ್ ಮಾಡಿರ್ತಾರಂಥ ಕಾರ್ಪೊರೇಷನ್ನ ಸೆಂಟ್ರಲ್ ಪ್ರಾವಿಷನ್ನಲ್ಲಿ ಅಥವಾ ಸ್ಟೇಟ್ ಆ್ಯಕ್ಟ್ ಅಥವಾ ಗವರ್ನಮೆಂಟ್ ಕಂಪನಿ ಅಂತ ಏನು ನಾವು ಡಿಫೈನ್ ಮಾಡಿದ್ದೀವಿ ಸೆಕ್ಷನ್ 617 ಆಫ್ ಕಂಪನಿ ಆ್ಯಕ್ಟಲ್ಲಿ, ಅಂತಹ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ವ್ಯಕ್ತಿಯನ್ನು ಕೂಡ ನಾವು ಏನಂತ ಕರಿತೀವಿ, ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಥ್ಯಾಂಕ್ ಯು.